ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಶಾಸಕ ಎಚ್ ಸಿ ಬಾಲಕೃಷ್ಣರವರ ಕಚೇರಿಯಲ್ಲಿ ಪೂಜಾರಿಪಾಳ್ಯ ಕೃಷ್ಣಮೂರ್ತಿರವರು ಸುದ್ದಿಗೋಷ್ಠಿಯನ್ನು ನಡೆಸಿ ಹೊಸಳ್ಳಿ ರಂಗಣ್ಣಿರವರು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ. ಹೊಸಳ್ಳಿ ರಂಗಣ್ಣಿ ಅಲ್ಲ, ಅವನು ಮಂಗಣ್ಣಿ. ನಾನು ಯಾವತ್ತೂ ಹೆತ್ತ ತಾಯಿ ಲಾಡಿ ಬಿಚ್ಚುವ ಕೆಲಸ ಮಾಡಿಲ್ಲ. ಯಾವ ಪಕ್ಷದಲ್ಲಿದ್ದರೂ ನಾನು ಆ ಪಕ್ಷಕ್ಕೆ ನಿಯತ್ತಾಗಿ ದುಡಿಯುತ್ತೇನೆ. ಹೊಸಳ್ಳಿ ಮಂಗಣ್ಣಿಯಿಂದ ನಾನು ಯಾವತ್ತೂ ಸಹಾಯ ಪಡೆದಿಲ್ಲ. ಮಂಗಣ್ಣಿನೇ ನನ್ನ ಬಳಿ ಸಹಾಯ ಪಡೆದಿದ್ದಾನೆ ಎಂದರು. ಯಾರು ನಮ್ಮ ಹೊಸಳ್ಳಿ ರಂಗಣ್ಣಿಯವರ ಅವ್ರ ಬಗ್ಗೆ ಮಾತಾಡಬಾರ್ದು ನಾವು. ಆದರೆ ನೀವು ಕೇಳಿದ್ಮೇಲೆ ಮಾಧ್ಯಮ ಮಿತ್ರರು ಕೇಳಿದ್ಮೇಲೆ ಮಾತಾಡಬೇಕಾಗುತ್ತೆ. ಒಂದು ರಂಗಣ್ಣಿ ಅಲ್ಲ ಬಿಡಿ, ಮಂಗಣ್ಣಿ. ಅವ್ನು ಮಂಗಣ್ಣಿ ಅಂತೇಳಿ ಏನೋ IBK ಅಂತೇಳಿ ಏನೋ ಮಾಡಿದ್ದಾರೆ. ನಾನು ಒಂದು ಕ್ವಶನ್ ಮಾಡಿದ್ರು, ಒಂದು ಪ್ರಶ್ನೆನ ಮಾಧ್ಯಮ ಮುಖೇನ ನಾನು ಚರ್ಚೆ ಮಾಡ್ತೀನಿ. ಅವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡಿದ ಅವತ್ತು ಜೇಡಳ್ಳಿ ಕೃಷ್ಣಪ್ಪನವರು ಹಾಸ್ಪಿಟ್ಲ್ ಕಟ್ಟಲಿಕ್ಕೆ ಕೋರ್ಟ್ ಮೊರೆ ಹೋಗಿದ್ರು, ಹೈಕೋರ್ಟ್ ಮೊರೆ ಹೋಗಿದ್ರು. ಹಾಗಾಗಿ ಹೈಕೋರ್ಟ್ನಲ್ಲಿ ಒಂದು ಆದೇಶ ಬಂದಿದೆ. ಆ ಆದೇಶಕ್ಕೆ ತಲೆಬಾಗಿ ಒಟ್ಟಾಗಿ ಎಲ್ಲರೂ ಒಳ್ಳೆ ಕೆಲಸ ಮಾಡೋಣ. ಮತ್ತು ಈ ಮರ ಕಡೆ ವಿಷಯದಲ್ಲಿ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದೀರಾ. 400 ಮರಗಳಿದೆ, 60 ವರ್ಷದಿಂದ 100 ವರ್ಷದ ಮರಗಳಿದೆ. ಅದಕ್ಕಾಗಿ ಅದನ್ನು ಆರೋಗ್ಯಕರವಾಗಿರಲಿ, ಅಭಿವೃದ್ಧಿಗೆಲ್ಲ ಒಂದು ಕಡೆ ನೀವೆಲ್ಲ ಕೈ ಜೋಡಿಸ್ಬೇಕು ಅಂತೇಳಿ ಅವ್ರಿಗೆ ಮನವರಿಕೆ ಮಾಡ್ಕೊಳ್ಳೋಕೆ ಬಂದಿದ್ದಷ್ಟೇ. ನಾವು JDSನವ್ರ ಬಗ್ಗೆ ಯಾರ ಬಗ್ಗೆನೂ ಟೀಕೆ ಮಾಡಲಿಲ್ಲ. ಇಲ್ಲ ಮಾಜಿ ಶಾಸಕರ ಬಗ್ಗೆ ಏನೋ ಟೀಕೆ ಮಾಡಿದ್ವಾ, ಇಲ್ಲ ಯಾವ ಮುಖಂಡರ ಬಗ್ಗೆ ಏನೋ ಟೀಕೆ ಮಾಡಿದ್ವಾ. ಅದ್ಯಾಕೆ ಮೆಣಸಿನ್ಕಾಯಿ ಇಟ್ಕೊಂಡವ್ರಿಗೆ ಗೊತ್ತಾಗ್ತಾ ಇಲ್ಲ. ಸರ್ ಇಲ್ಲಿ ನೋಡಿ ಸರ್, ನಾವು ಎಲ್ರಿಗೂ ಸಹ ರಾಜಕೀಯ ಬರೋ ಟೈಮಲ್ಲಿ ರಾಜಕೀಯ ಮಾಡ್ತೀವಿ, ಬೇರೆ ಟೈಮಲ್ಲಿ ಅಂಟಂತಿಂತ ಸೌಹಾರ್ದವಾಗಿ ನನಗಿಂತ ಚಿಕ್ಕವರೆಗೂ ಸಹ ನಾನು ಗೌರವ ಕೊಟ್ಟು ಮಾತಾಡುವಂಥ ಮನುಷ್ಯನ. ಯಾರಿಗೂ ನಾವು ಸಿಂಗಲ್ ವರ್ಡಲ್ಲಿ ಮಾತಾಡೋ ಮನುಷ್ಯ ಬರೋದಿಲ್ಲ. ನಾನು ಗೌರವ ಕೊಡ್ತೀನಿ, ಎಲ್ಲರೂ ಗೌರವ ಕೊಡ್ತೀನಿ. ಯಾಕಂದ್ರೆ ಗೌರವಕ್ಕೆ ಬೆಲೆ ಇಲ್ಲ ಅಂದಮೇಲೆ ನಾವು ಗೌರವ ಕೊಡಬಾರ್ದು. ನಾವು ಅದೇ ಥರ ವರ್ಷ ತಗೋಬೇಕು ನಿಟ್ಟಿನಲ್ಲಿ ಇವತ್ತು ನಾವು ಮುಂದೆ ಬುದ್ಧಿ ಕಲ್ತ್ಕೋಬೇಕಾಗುತ್ತೆ. ಅವ್ರು ಯಾಕೆ ಅಷ್ಟರ ಮಟ್ಟಿಗೆ ಪ್ರೆಸ್ ಮೀಟ್ ಮಾಡಿ ನನ್ನೇ ಒಂದು ಟಾರ್ಗೆಟ್ ಮಾಡಿ ಆ ಮಟ್ಟಿಗೆ ತೇಜೋವಧೆ ಮಾಡ್ತಾವ್ರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಹೇಳ್ತಾರೆ IBK ಇಂಟರ್ನ್ಯಾಷನಲ್ ಬ್ಯಾಂಕ್ ಕಳ್ಳ ಅಂತೇಳಿ. ಅವ್ರಿಗೆ ಮಂಗಡಿಗೆ ಮನವರಿಕೆ ಆಗಬೇಕು. IBK ಹೌದು ನಮ್ಮ ಕೇಸ್ ನಡೀತಾ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ IBK ಯಾರಿಗೆ ಅನ್ವಯಿಸ್ತಿದೆ ಅಂತ ಅವ್ನಿಗೆ ಅರ್ಥ ಮಾಡ್ಕೋಬೇಕು. ಅವನ ಥರ ಬಕೀಟ್ ರಾಜಕೀಯ ನಾನು ಮಾಡೋಕ್ಕೆ ಹೋಗೋದಿಲ್ಲ. ಅವ್ನು ನನ್ನಿಂದ ಸಹಾಯ ಪಡ್ಕೊಂಡೇ ಬಿಟ್ರು, ಅವನಿಂದ ನಾನು ಸಹಾಯ ಪಡ್ಕೊಂಡಿಲ್ಲ. ನಾನು ಜಿಲ್ಲಾ ಪಂಚಾಯತಿಗೆ ನಿಂತ್ಕೊಂಡೆ ಆಯಿತಾ. ಅವತ್ತು ಇನ್ನೇನೋ ಇವನೇ ಕರ್ಕೊಂಬಂದ್ಬಿಟ್ಟ ನಾನು ಯಾವುದೋ ರಾಜ್ಯದಲ್ಲಿ ಇದ್ದವನು, ಅದು ಆಂಧ್ರ ಪ್ರದೇಶದಲ್ಲೋ ತಮಿಳ್ನಾಡಲ್ಲೋ ಇದ್ದಂಥ ಇವನೇ ಕರ್ಕೊಂಬಂದ್ಬಿಟ್ಟು ನನ್ನ ಲೀಡ್ರ್ ಮಾಡೋರು. ಅವ್ರು ಹೇಳೋ ರೀತಿ ನಾನೇನು ಕೃಷ್ಣಮೂರ್ತಿ ಅಂದರೆ ಯಾರು ಅಂತ ಗೊತ್ತೇ ಇಲ್ಲ ಅಂತೇಳಿ. ನಾನು 94ನೇ ಬಾರಣ್ಣ ಜೊತೆ ಓಡಾಡಿ, ಆಮೇಲೆ ರೇವಣ್ಣವರು ನನ್ನ ರಾಜಕೀಯ ಗುರುಗಳು ರೇವಣ್ಣವ್ರ ಹತ್ರ ಓಡಾಡ್ಕೊಂಡು ಅವತ್ತೇ ಮಾಗಡಿ ತಾಲೂಕಲ್ಲಿ ಕೃಷ್ಣಮೂರ್ತಿ ಏನು ಅಂತೇಳಿ ಆಗಿನ ಕಾಲಕ್ಕೆ ಗೊತ್ತು. 96ರಲ್ಲಿ ನನಗೂ ತಮ್ಮಜಣ್ಣನಿಗೂ ಏನೋ ಸ್ವಲ್ಪ ಮನಸ್ತಾಪ ಇತ್ತು. ನಂಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ರು. ಹಾಗಾಗಿ ಬಂದ ಮೇಲೂ ಸಹ ನಾನು ಯಾವತ್ತೂ ಮಂಜಣ್ಣವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆದವರು ಸಹ ಅವತ್ತು ಸಹ ಕಾಂಗ್ರೆಸ್ ಸರ್ಕಾರ ಇತ್ತು ಅವತ್ತು ಸಹ. ಅದಾದ ನಂತರ JDS ಬಂದರು, JDSಲ್ಲಿ MLA ಆದರು, 5 ವರ್ಷ ಇದ್ದರು. ಅವ್ರ ಒಡನಾಡಿಯಾಗಿ ಅವ್ರ ಜೊತೆಯಲ್ಲೇ ಇದ್ದೆ. ಯಾವತ್ತೂ ಸಹ ಒಂದು ಮಾತನ್ನು ಮಂಜಣ್ಣವ್ರಿಗೆ, ಸ್ವಾಮಿ ನನಗೆ ಬ್ಯಾಂಕ್ ಪ್ರಾಬ್ಲಮ್ ಆಗಿದೆ ಸ್ವಾಮಿ, ನನಗೆ ಒಂದೇ ಒಂದು ಮಾತು ಯಾವ್ದಾದ್ರು ಅಧಿಕಾರಿಗಳಿಗೆ ಹೇಳಿ ಸ್ವಾಮಿ ಅಂತ ಒಂದೇ ಒಂದು ನಿದರ್ಶನ ಮಂಜಣ್ಣವ್ರು ಹೇಳಿ. ಒಂದೇ ಒಂದು ನಿದರ್ಶನ, ನಾನು ಯಾರಿಗಾರು ಫೋನ್ ಮಾಡಿದ್ದು ಒಂದೇ ಒಂದು ನಿದರ್ಶನ ಹೇಳಿ. ಸುಮ್ಮನೆ ಅದು ಬಿಟ್ಬಿಟ್ಟು ಮಂಗಣ್ಣಿ ಒಳ್ಳೆ ನನ್ನ ಕುಡ್ದಲ್ಲ ಅವನೇ, ಇನ್ನು ಮಂಗಣ್ಣಿ ಒಳ್ಳೆ ಬಾಯಿಗೆ ಬಂದಾಗ ಮಾತಾಡ್ಕೊಂಡು ಅವ್ರು ಏನಾಗಿದೆ ಅಂದರೆ, ಈಗ ಒತ್ತಿಗೆ ಮಾಡಿಕೆ ಸಿಗುತ್ತಲ್ಲ, ಯಾವುದೋ ಒಂದು VSSL ಅಧ್ಯಕ್ಷ ಆಗ್ಬಿಟ್ಟವನೇ. ಅವ್ರು ನೆಕ್ಸ್ಟು ಸಾಗರ್ಗಿತ್ತು, ತಮಿಳ್ಗೌಡ ಇದ್ದ, ಈಗ ನೀವೂ ಅಧ್ಯಕ್ಷ ಆಗಬೇಕಂತೆ. ಅವನಾಗಲಿ ಅಧ್ಯಕ್ಷ ಆಗಲಿ, ಈ ಥರ ಬಕೀಟ್ ಹಿಡ್ದು ಅಧ್ಯಕ್ಷ ಆಗಿ ಹೋಗ್ಬೇಡ ನೀನು. ದಯಮಾಡಿ ನನ್ನ ನಿಯತ್ತಿನ ಬಗ್ಗೆ, ನನ್ನ ಪಾರ್ಟಿ ಇದ್ರ ಬಗ್ಗೆ ನೀನು ಮನವಾಗಿ ನನಗೆ ಹೇಳ್ಕೊಡಕ್ಕೆ ಬರಬೇಡ. ನೀನು ಯಾವ ಮಟ್ಟಕ್ಕೆ ಅಂತ ನನಗೆ ಗೊತ್ತು. ಮೊದಲು ನಮ್ಮ ನರಸಿಂಹಣ್ಣಂದ ಇಟ್ಕೊಂಡು ಇವರು ನಮ್ಮ ಬಾಗೇಗೌಡರ ಜೊತೆ ಇಟ್ಕೊಂಡು ಬಕೀಟ್ ಇಟ್ಕೊಂಡು ರಾಜಕೀಯ ಮಾಡಿದೆ. ಅವರು ಹಿಂದೆ ಕಾಸಿಸ್ಕೊಂಡು ಓಡಾಡ್ಕೊಂಡೆ. ಅದಾದಮೇಲೆ ನಾನು ಸಿಕ್ಕಿದೆ, ನನ್ನ ಕಾಸಲ್ಲಿ ಓಡಾಡಿದೆ. ಅದಾದಮೇಲೆ ಮಂಜಣ್ಣ ಹತ್ರ ಹೋದೆ. ಮಂಜಣ್ಣ ಇಲ್ಲ, ಈಗ ಮಂಜಣ್ಣ ಬಿಚ್ಚಲ್ಲ ಅಂತ ಗೊತ್ತಾಯಿತು. ಈಗ ಯಾರು ನಮ್ಮ ರೋಹಿತಡ ಬಿಡ್ದು ಪುರುಷರು ರೋಹಿತಡನ್ನು ಇಟ್ಕೊಂಡಿದ್ದೆ, ಬಕೀಟ್ ಇಟ್ಕೊಂಡಿದ್ದೆ ಜಂದು ಕಾಸು ಇಸ್ಕೊಳ್ಳೋಕ್ಕೆ. ಅವನು ಕಾಸು ಇಸ್ಕೊಂಡು ರಾಜಕೀಯ ಮಾಡೋಕ್ಕೆ ಹೋಗಲ್ಲ, ಆ ಥರ ಮಾಡಲ್ಲ. ನಾನೇನಿದ್ರು ಕೈಯಿಂದ ಹಾಕಿ ಮಾಡ್ತೀನಿ. ಅವನಿಗೆ ಗೊತ್ತು, ನಮ್ಮ JDS ನಾಯಕರು ಏನೋ ಚೆನ್ನಾಗಿದ್ರಲ್ಲ ಅವ್ರೆಲ್ರಿಗೂ ಗೊತ್ತು. ನಾನು ಕೃಷ್ಣ ದೇವಸ್ಥಾನ ಮುಂದ್ಗಡೆ ಬಂದು ಹೇಳ್ಬಿಟ್ಟೆ, ಅವರು ರಂಗನಾಥ ದೇವಸ್ಥಾನ ಮುಂದ್ಗಡೆ ನಾನು JDS ಪಕ್ಷಕ್ಕೆ ಬಂದಾಗ 18ರಲ್ಲಿ ನನ್ನ ಆರ್ಥಿಕ ಪರಿಸ್ಥಿತಿ ಏನಿತ್ತು,
ನಾನು ಸೇರ್ಕೊಂಡು ಇವ್ರಿಗೆಲ್ಲ ಎಲೆಕ್ಷನ್ ಮಾಡಿಕೊಟ್ಟ ಮೇಲೆ ನನ್ನ ಆರ್ಥಿಕ ಪರಿಸ್ಥಿತಿ ಏನಿದೆ ಅಂತೇಳಿ ಅವ್ರಿಗೆ ಗೊತ್ತು. ನಾನು ಯಾರು ಬಡ್ಡಿ ಕಟ್ತಾ ಇದ್ದೀನಿ, ಎಲ್ಲೆಲ್ಲಿ ಸಾಲ ಮಾಡ್ತಾ ಇದ್ದೀನಿ, ಸಾಲ ಮಾಡಿದ್ದೀನಿ ಅಂತ ಎಲ್ಲ ಮಂಗಡಿಗೆ ಗೊತ್ತು. ನಾನು ಯಾವತ್ತೂ ಅವನ ಹತ್ರ 1 ರೂಪಾಯಿ ಇಸ್ಕೊಳಕ್ಕೆ ಹೋಗಿಲ್ಲ. ಅವನು ಉಪಾಧ್ಯಕ್ಷ ಆಗಬೇಕಾದ್ರೆ 9 ಲಕ್ಷ ರೂಪಾಯಿ ಕ್ಯಾಶ್ನ ಅವನ ಕೈಗೆ ಕೊಟ್ಟೆ. ಯಾರು ಕೊಟ್ಟವರಲ್ಲ, ಮಂಜಣ್ಣ ಸಹ ಕೊಟ್ಟವರಲ್ಲ. ನಾನು ರಂಗನಾಥ ಸ್ವಾಮಿ ಮೇಲೆ ಅಡೆ ಕೇಳ್ತೀನಿ, 9 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟೆ ಅವನ ಕೈಗೆ ಖರ್ಚು ಮಾಡಲಿ ಅಂತೇಳಿ. ರಾಮಣ್ಣವ್ರು ಹಿರಿಯ ಮನಸ್ಸಿದ್ರು, ತಗಿಕುಪ್ಪೆ ರಾಮಣ್ಣ ಹಿರಿಯ ಮನಸ್ಸಿದ್ರು. ಅವತ್ತು ನಮ್ಮ ಮಂಜಣ್ಣವರು ರಾಮಣ್ಣವ್ರಿಗೆ ಮಾಡಬೇಕು ಅಂತೇಳಿ ನಾನು, ಯಾಕೆಂದ್ರೆ ಈ ಮನುಷ್ಯನ ನಾನು ತಮ್ಮನಿಂದ ಹೆಚ್ಚೆ ನೋಡ್ಕೊತಾ ಇದ್ದೇನೆ. ಮಂಗಣ್ಣಿನ ತಮ್ಮನಿಗಿಂತ ಹೆಚ್ಚಿನ ರೀತಿಯಲ್ಲಿ ನಾನು ಗೌರವ ಕೊಟ್ಟು ನೋಡ್ಕೊಳ್ತಾ ಇದ್ದೆ. ಅಷ್ಟೇ ಸಹಾಯವನ್ನು ಸಹ ಮಾಡಿದ್ದೆ ಅವರಿಗೆ, ಅವನಿಗೆ ಮಂಗಣ್ಣಿಗೆ. ಅದಾದ ಮೇಲೆ ನೆಕ್ಸ್ಟ್ ಅವ್ನು ಯಾವುದೋ ಅಟ್ರಾಸಿಟಿ ಕೇಸು, ಯಾವುದೋ ಲಾಡ್ಜಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು, ಯಾರೂ ಮಾಡಿಲ್ಲ, ನಾನು ಮಾಡಿರೋದು. ಅದು ನೆನೆಸ್ಕೋಬೇಕು. ಅವ್ನ ಮನೆ ಒಡವೆ ನನ್ನ ಒಡವೆ ಬಿಡ್ತಿಲ್ಲ ರೀ. ನಾನು ಹಳೆಯಕ್ಕಿಂತಂದ್ರೆ ಎಲೆಕ್ಷನ್ ಟೈಮಲ್ಲಿ ಅದು ಬಂತು, ಯಾವುದೋ SC ಸಮಾವೇಶ ಮಾಡಿದ, ಒಂದು SC ಸಮಾವೇಶ ದೇವೇಗೌಡರು ಕರೆಸಿದ್ದು. ದೇವೇಗೌಡರು ಕರೆಸೋ ಅವತ್ತು ಕೊಡೋಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ. ನನ್ನ ಕೈಲಿದ್ದು ಬಳೆ, ನನ್ನ ಕೈಲಿದ್ದು ಚೈನ್ ಅಡೆ ಇಟ್ಬಿಟ್ಟು ಅವತ್ತು ನಾನು ಚುನಾವಣೆ ಮಾಡಿದೆ. ಅವತ್ತು ನಿಯತ್ತಾಗಿದ್ದೀನಿ, ಎಲ್ಲೂ ಬಕೆಟಿನ ರಾಜಕೀಯ ಮಾಡಲ್ಲ. ಎಲ್ಲಿರ್ತೀನೋ ನಿಯತ್ತಾಗಿರ್ತೀನಿ. ನಾನು ಬಾಲಣ್ಣ ಹತ್ರ ಇದ್ದಾಗಲೂ ನಿಯತ್ತಾಗಿದ್ದೀನಿ, ಅಲ್ಲಿ ಮಂಜಣ್ಣ ಹತ್ರ ಇದ್ದಾಗಲೂ ನಿಯತ್ತಾಗಿದ್ದೀನಿ ನಾನು. ಹಾಗಂತೇನು ತಮ್ಮಜಣ್ಣನ ಬೈದ್ಬಿಟ್ಟ, ನರಸಿಂಹಮೂರ್ತಿ ಅಣ್ಣನ ಬೈದ್ಬಿಟ್ಟ. ರೀ ನರಸಿಂಹಮೂರ್ತಿ ಅಣ್ಣ ನನಗೆ ನಮ್ಮ ಅಣ್ಣ ಆಗಿರ್ಬೋದು, ಎದುರುಗಡೆ ನೆಂಡರಾಕಿ ತಾಯಿನಾಕಿ ಅಂತ ಅಂದ್ರೂ ನಾನು ಹಿಂದಿರ್ಕೊಂಡು ಮಾತಾಡ್ದವನಲ್ಲ, ಯಾರಿಗೂ ನಾನು ಹಿಂದಿರ್ಕೊಂಡು ಮಾತಾಡ್ದವನಲ್ಲ. ಆಮೇಲೆ ತಮ್ಮಜಣ್ಣವ್ರಿಗೆ ಬೈಯ ಅವಶ್ಯಕತೆ, ಕಾನೂನಾತ್ಮಕ ಏನು ಹೋರಾಟ ಮಾಡ್ತಾರೆ ಹೋರಾಟ ಮಾಡ್ತಾ ಇದ್ದೀವಿ. ಅವ್ನು ಯಾವತ್ತೂ ನಾನು ಇಂಡಿವಿಜುವಲಾಗಿ ಬೈದನಲ್ಲ. ಈಗ ಎದ್ಕಟ್ಟ ಅಂತ ಕೆಲಸ ಮಾಡಬೇಡ. ಆಮೇಲೆ ನೀನು ಎಲ್ಲಿದ್ದೀಯೋ ನಿಯತ್ತಾಗಿರೋದು ಕಲ್ತ್ಕೊ. ಇವತ್ತು ಹೇಳ್ತೀಯ, ಇಷ್ಟೆಲ್ಲ ಹೇಳ್ತೀಯಲ್ಲ ಇವತ್ತು ನೀನು, ಇಲ್ಲಿ ಹೇಳ್ತೀಯ, ಇಲ್ಲಿ ಬಂದು ಮಂಜಣ್ಣ ನಾಯಕ ಅಂತೀಯ. ಅಲ್ಲಿ ಹಿಂದೆ ಹೋಗಿ ಮಂಜಣ್ಣನ ಕೈಲಾಗಲ್ಲ, ನೀವು ಯಾರನ್ನಾರು ಬೇರೆ ಕ್ಯಾಂಡಿಡೇಟ್ ಕೊಡಿ, ನಮಗೆ ಕೆಲ್ಸ್ಕೊಂಬರ್ತೀವಿ ಅಂತ ಅಲ್ಲಿ ಬಕೆಟ್ ರಾಜಕೀಯ ಹೋಗ್ತೀವಿ, ಬಕೆಟ್ ಇಟ್ಟಕ್ಕೆ ಹೋಗ್ತೀಯ. ಅಂಥ ಥರ್ಡ್ ಕ್ಲಾಸು ಕಚಡ ರಾಜಕೀಯ ನಾನು ಮಾಡೋಕ್ಕೆ ಹೋಗಲ್ಲ. ಎಲ್ಲಿದ್ದರೂ ನಾನು ನಿಯತ್ತಾಗಿ ಕೆಲಸ ಮಾಡ್ತೀನಿ. JDS ಮುಖಂಡರಿಗೆಲ್ಲ ಗೊತ್ತಿದ್ದು. ಆದರೂ ಏನೋ ಬರಲಿ ಅವರು, ನಾನೇನು ಕಳ್ಕೊಂಡಿದ್ದೀನಿ, ನಾನೇನು ಸಾಲಗಾರನಾಗಿದ್ದೀನಿ, ನಾನು ಯಾವುದೂ ಆಸ್ತಿ ಮಾಡಲಿಲ್ಲ, ಬಿಲ್ಡಿಂಗ್ ಕಟ್ಟಿಲ್ಲ, ಬೇರೆಯವ್ರಿಗೆ ಯಾರಿಗೂ ಸಹಾಯ ಮಾಡಲಿಲ್ಲ. ಪಕ್ಷಕ್ಕೋಸ್ಕರ ನಾನು ಸಹಾಯ ಮಾಡಿದ್ದೀನಿ, ಪಕ್ಷಕ್ಕೋಸ್ಕರ ಸಾಲ ಮಾಡ್ಕೊಂಡಿದ್ದೀನಿ. ಆರ್ಥಿಕವಾಗಿ ನನಗೂ ಮತ್ತು ಮಂಜಣ್ಣವ್ರಿಗೆ ಗೊತ್ತು ಕೆಲವು ವಿವರಗಳು. ಈಗೇನೋ ಓಟ್ಲಂದ್ರೆ ಕೂತ್ಕೊಂಡು ಹೊಗಳೇ ಬಿಡೋದು ಬಿಡ್ತಾರಂತೆ. ಇಲ್ಲ ಅವೆಲ್ಲ ಸುಳ್ಳೆಕ್ಕ ಅಂತೇಳಿ. ರಂಗನಾಥ ಸ್ವಾಮಿ ಎದುರುಗಡೆ ಬಂದ್ಬಿಡ್ಲಿ, ನಾನು ಯಾರ್ಯಾರ ಹತ್ರ ಕೊಡಿಸಿದ್ದೀನಿ ಏನು ಅಂತ ವ್ಯವಹಾರ ಆಗುತ್ತೆ ಅಂದ್ರೆ ಏನಾಗುತ್ತೆ ಅಂದರೆ ನಾವು ಯಾರನ್ನೂ ಬೇರೆಯವ್ರ ಮಧ್ಯೆ ಎಳಿಬಾರ್ದು ಅಂತ ನಮ್ಮ ಅನಿಸಿಕೆ. ಆದ್ದರಿಂದ ಕಚಡಗಳಿಂದ ನಾನು ಎಳಿಬೇಕಾಯ್ತದೆ. ಈಗ ನಂದು ಯಾವುದೋ ರಾಸಲೀಲೆ ಅಂತಾರಲ್ಲ ಸ್ವಾಮಿ. ಯಾವ ಸ್ವಾಮಿ ರಾಸಲೀಲೆ? ನಂದು ಯಾವುದೋ ಒಂದು ಫೋಟೋ ಎಡಿಟ್ ಮಾಡಿ ಬಿಟ್ಬಿಡಲ್ಲ ಸ್ವಾಮಿ. ಅವ್ರೇನು ನಿನ್ನ ಹತ್ರ ಬಂದ ಅವ್ರು ಹೇಳ್ಕೊಳ್ಳೋಕ್ಕೆ ನಿಮ್ಮ ರಾಸಲೀಲೆ ಬಿಚ್ಚಬೇಕಾ? ನಿಮ್ಮವೆಷ್ಟಿಲ್ಲ ರಾಸಲೀಲೆಗಳು. ನಾನು ರಾಸಲೀಲೆ ಆಡಕ್ಕೆ ಹೋಗಿದ್ದ. ಇನ್ಮೇಲೆ ನಾನು ಇನ್ನೊಂದು ದಿವಸ ಯಾವ್ದಾದ್ರು JDS ಮುಖಂಡರುಗಳು ಯಾವ್ದಾದ್ರು ರಾಸಲೀಲೆ ಬಗ್ಗೆ ಎತ್ತಿದ್ರೆ ನಾನು ಸಿಂಗಲ್ ರೋಡಲ್ಲಿ ಮಾತಾಡ್ತೀನಿ. ಸಿಂಗಲ್ ರೋಡಲ್ಲಿ ಮಾತಾಡಬೇಕಾಗುತ್ತೆ ರಾಸಲೀಲೆ ಬಗ್ಗೆ ಮಾತಾಡಕ್ಕೆ ಹೋದರೆ. ನಿನ್ನ ಹತ್ರ ಯಾರು ಬಂದವ್ರ, ಯಾರು ನನಗೆ ತೊಂದರೆ ಆಗ್ಬಿಟ್ಟಿದೆ, ಕೃಷ್ಣಮೂರ್ತಿ ಕಾಮುಕ ನಂಗೆ ತೊಂದರೆ ಕೊಟ್ಬಿಡೋನೆ ಅಂತ ನಿಮ್ಮ ಹತ್ರ ಬಂದು ನೀವು ಮಾತಾಡಿ. ನಿಮ್ಮಲ್ಲಿ ಹೆಣ್ಮಕ್ಳೆಲ್ಲ ಅವರೇ, ಅದು ನೋಡ್ಕೊಂಡು ಮಾತಾಡಿ. ಅದು ನಾನು ತಿರ್ಗಾ ರಿಪೀಟ್ ಮಾತಾಡಬೇಕಾಗುತ್ತೆ. ಯಾಕೆಂದ್ರೆ ಇಲ್ಲದೇ ಅವೆಲ್ಲ ಸುಮ್ಮನೆ ಆಪಾದನೆ ಮಾಡ್ಕೊಂಡು ನನ್ನೇ ತೇಜೋವಧೆ ಮಾಡ್ಕೊಂಡು ನಾನು ಎಲ್ಲಿದ್ದೀನೋ ನಿಯತ್ತಾಗಿದ್ದೀನಿ. ನಾನು ಕೆಲಸ ಮಾಡ್ತಾಯಿದ್ದೀನಿ. ನಾನು ಹೌದು, ನನ್ನ ಬಗ್ಗೆ ಆಗಲಿ, ನನ್ನ ನಾಯಕರ ಬಗ್ಗೆ ಆಗಲಿ ಮಾತಾಡಿದಾಗ ನಾನು ಮಾತಾಡಲೇಬೇಕಾಗ್ತದೆ. ಇನ್ಮೇಲಿಂದ ಮಾತಾಡ್ತೀನಿ. ನನ್ನ ಹತ್ರ ಇನ್ನೂ ಅವೇ ಅಸ್ತ್ರಗಳು, ಬೇಜಾನ್ ಅಸ್ತ್ರಗಳು ನನ್ನ ಹತ್ರ. ನಾನು ಮಾನ ಮರ್ಯಾದೆಗೆ ಹಂಚ್ಕೊಂಡು ಬೇಡ ಇವೆಲ್ಲ ಎಳೆಯೋದು ಬೇಡ ಅಂದ್ಕೊಂಡು ಎಲ್ಲರೂ ಇದ್ದ ಅಂಗಡಿ. ಇವನು ಮೊನ್ನೆ ಬಂದು ಏನೋ ಬಕೆಟ್ ರಾಜಕೀಯ ಮಾಡ್ಕೊಂಡು ಓಡಾಡ್ಕೊಳ್ತಾರಲ್ಲ, ಇವನು ಎಲ್ಲಿದ್ದ ಅಂತೇಳಿ ನನ್ನ ಐಬಿಕೆ ಅಂತಾನೆ. ಅದು ಅರ್ಥ ಮಾಡ್ಕೋಬೇಕು, ಐಬಿಕೆ ಯಾರಿಗೂ ಆಗುತ್ತೆ ಅಂತೇಳಿ. ಇಲ್ದಾರೆ ಇವೆಲ್ಲ ಸುಮ್ಮನೆ ಎಲ್ಲರೂ ಚಂಗ್ಳದ ಕಾಸು ಎತ್ಕೊಂಡು ಒಂದು ಬೂತ್ ಕಾಸಿಗೆ ಮುನ್ಸ್ಕೊಂಡು ಕೂತಿದ್ದಾರೆ. ಹೊಸಳ್ಳಿನಲ್ಲಿ ಇದೊಂದು JDS ಅಲ್ಲಿದ್ದಾಗ ನಾನು ಇನ್ಚಾರ್ಜ್ ತಗೊಂಡಾಗ ಆ ಬೂತ್ ಕಾಸಿಗೆ ಮುನ್ಸ್ಕೊಂಡು ಕೂತಿರೋದು ಇವತ್ತು ಲೀಡ್ರ್ ಅವನು. ಇಲ್ಲ ಸಲ್ದ ಆರೋಪಕೊಂಡು ಮಾಡೋಕ್ಕೆ ಹೋಗ್ಬಿಡಿ ದಯಮಾಡಿ. ಯಾವಾಗಲೂ ಅಷ್ಟೇ ಒಂಥರ ಹೇಳ್ತಾರೆ. JK ಬಗ್ಗೆ ನಾವು ಮಾತಾಡಕ್ಕೆ ಹೋಗಿದ್ವಿ. ಇವತ್ತು JKನ ಜರಳಿ ಕೃಷ್ಣಪ್ಪನವ್ರು ತಪ್ಕೊಂಡು ಓಡಾಡ್ತಾರಲ್ಲ, ಅವತ್ತು ನಾವು ಜರಳಿ ಕೃಷ್ಣಪ್ಪನವ್ರ ಬಗ್ಗೆ ಮಾತಾಡಕ್ಕೆ ಹೋಗಿದ್ವಾ? ನಾವು ಯಾವತ್ತು ನಮ್ಮ ನಾಯಕರು ಬಾಲಣ್ಣವರಾಗಲಿ ಯಾರಾಗಲಿ ಮಾತಾಡಲಿವಲ್ಲ, ಯಾವತ್ತು ಇವರು ಮಾತಾಡೋಕ್ಕೆ ಹೋಗಿಲ್ಲ. ಪಬ್ಲಿಕಲ್ಲಿ ಭಾಷಣ ಮಾಡಿಬಿಟ್ರಪ್ಪ. ಒಂದು ಚಂದ ಎತ್ತಂದ್ರೆ ಉಸಿಲುಗಾರರಿ ತಲೆ ಬಾರ್ಕತ್ತಂದ್ರೆ ಅವನು ಒಂದು ಗ್ರಾಮ ಪಂಚಾಯತಿ ಗೆಲ್ಲಕ್ಕಾಗಿಲ್ಲ ಅವ್ನ ಕೈಲಿ ಅಂಥವ್ರಪ್ಪ ಲೀಡ್ರ್ ಅಂದ್ರಿ ಅನ್ನೋ ಮಟ್ಟಕ್ಕೆ ನೀವು ಮಾತಾಡಿದ್ರಿ, ನಾವು ಮಾತಾಡಲಿಲ್ಲ. ನಾವು ಗೌರವಯುತವಾಗಿ ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ಕೊಡೋಕೆ ದಯಮಾಡಿ ಅನುವು ಮಾಡಿಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ.
ಅದನ್ನು ಬಿಟ್ಟು ಇವ್ರ್ಯಾಕೆ ಇಷ್ಟೊಂದು ಪ್ರೆಸ್ ಮೀಟ್ ಮಾಡ್ಕೊಂಡು ಒದ್ದಾಡ್ತಾರೆ ನನಗೆ ಗೊತ್ತಾಗ್ತಾ ಇಲ್ಲ. ಏನು ಮಾತಾಡೋಂಗೇ ಇಲ್ಲ ಹಂಗಾರೆ ಇವ್ರಿಗೆ ಯಾರಿಗೂ ಏನು ಅಂದರೆ ಅವ್ರು ಏನಾರು ಮಾತಾಡ್ಬೋದು, ನಾವು ಮಾತಾಡೋಂಗೆ ಇಲ್ಲ. ಯಾರು ಇನ್ನೊಬ್ಬ ನಮ್ಮ ಕಾಗೆ ರಮೇಶನ ಅದೇ ರಮೇಶ್ ಕೌನ್ಸಿಲ್ರು, ಅವ್ರ ತಾಯಿ ಕೌನ್ಸಿಲ್ರು, ಅವ್ರು ಹೇಳ್ತಾರೆ ಕೃಷ್ಣಮೂರ್ತಣ್ಣಿಗೆ ಏನು ಮಾಡಲಿವ ನಾವು, ಕೃಷ್ಣಮೂರ್ತಣ್ಣಿಗೆ ಪ್ರಾಧಿಕಾರ ಕೊಟ್ಬಿಟ್ಟು, ಪ್ರಾಧಿಕಾರ ಸ್ವಾಮಿ ಅವತ್ತು ನಾನು ಕೋಟಿಗಟ್ಟಲೆ ಬಂಡವಾಳ ಹಾಕಿ ದೇವೇಗೌಡರು ನನ್ನ ಮನೆ ಮಗನ ಥರ ನೋಡ್ಕೊಂಡಿದ್ರು. ಅವತ್ತು ದೇವೇಗೌಡರು ಕುಮಾರಣ್ಣ ಆ ಮಟ್ಟಕ್ಕೆ ನೋಡ್ಕೊಂಡಿದ್ರು. ಪ್ರಾಧಿಕಾರದ ಅಧ್ಯಕ್ಷನ್ ಮಾಡಬೇಕಾದ್ರೆ ನಮ್ಮ ಮಂಜಣ್ಣವ್ರು ಮೊದಲು ಗೊತ್ತೇ ಇಲ್ಲ. ನನ್ನ ದೇವೇಗೌಡರ ಹತ್ರ ಇದ್ದಂಥ ಗನ್ಮ್ಯಾನ್ ಅವತ್ತು ಲಕ್ಷ್ಮಣ್ ಎಲ್ಲ ರೆಡಿ ಮಾಡಿ ಆಮೇಲೆ ಮಂಜಣ್ಣಗೆ ಹೇಳಿದ್ದು ನಾವು. ಮಂಜಣ್ಣ ಅದು ಮಾಡೋರು ಇಲ್ಲ ಅಂತ ಹೇಳೋದು. ಜನವರಿ 27ಕ್ಕೆ ಅಧಿಕಾರ ತಗೊಂಡೆ, ಮೇ ತಿಂಗಳಲ್ಲಿ 3 ತಿಂಗಳು ಅಧಿಕಾರದಲ್ಲಿದ್ದಪ್ಪ. ಆಯ್ತಪ್ಪ, ನಾನು ಜಿಲ್ಲಾ ಪಂಚಾಯತಿಗೆ ನಿಂತ್ಕೊಂಡೆ, ಏನು ನಿಮ್ಮ ಕೊಡುಗೆ? ಡೈರಿ ನಿಂತ್ಕೊಂಡೆ, ಏನು ನಿಮ್ಮ ಕೊಡುಗೆ? ಒಕ್ಕಲಿಗ ಸಂಘ ನಿಂತ್ಕೊಂಡೆ. ರೀ ಬಾಲಣ್ಣ ಹತ್ರ ಇದ್ದಾಗ ಒಕ್ಕಲಿಗ ಸಂಘದಲ್ಲಿದ್ದೆ, ಸಾಹಿತ್ಯ ಪರಿಷತ್ತಲ್ಲಿದ್ದೆ, ಬ್ರಿಟಿಷ್ ನೌಕರರ ಅಧ್ಯಕ್ಷ ಆಗಿದ್ದೆ, ಯೂನಿಯನ್ನಲ್ಲಿದ್ದೆ. ಇವತ್ತು ಒಕ್ಕಲಿಗ ಸಂಘದ ಎಲೆಕ್ಷನ್ ಅವತ್ತು ಅಷ್ಟಿದಾಗ ಮಾಡಿಕೊಟ್ರು ನನಗೆ. ಎಲ್ಲ ನಮ್ಮ ಮಾಗಡಿ ಹುಡುಗರನ್ನೆಲ್ಲ ಕರ್ಕೊಂಡೋಗಿ ಎಲ್ಲ ಬೇರೆ ತಾಲೂಕಲ್ಲಿ ಬಿಟ್ಟು ತನ್ನು ಮನ ಎಲ್ಲ ಮಾಡಿ ಬಾಲಣ್ಣವ್ರು ಮಾಡಿಕೊಟ್ರು ಅವತ್ತು. ನಾನು ಮಂಜಣ್ಣವ್ರು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡೆ. ಈಗ ಮಂಜಣ್ಣವ್ರನ್ನೇ ಎಳೆಯೋದು ಬೇಡ, ಯಾಕೆಂದರೆ ಅವ್ರಿಗೂ ನಮಗೂ ನಾವು ಅವ್ರ ಹತ್ರ ಇದ್ದೋ ವಿಶ್ವಾಸದಲ್ಲಿದ್ದೀವಿ. ಈ ಕಪಿಗಳು ಅವಲ್ಲ ಇವು, ಈ ಚೆಂಗ್ಳುಗಳು, ಈ ಮಂಗಣ್ಣಿ ಅಂತ ಚೆಂಗ್ಳುಗಳವಲ್ಲ ಅಂತ ಮಾತಾಡ್ಬೇಕಾಯ್ತದೆ ಅಷ್ಟೇ. ನನ್ನ ಹತ್ರ ಇನ್ನೂ ಅಸ್ತ್ರಗಳಿವೆ. ಅವ್ನು ಮಂಗಣ್ಣಿಗೆ ಹೇಳಿ, ನೀನು ಲೀಡ್ರ್ ಆಗಿದೆಯಪ್ಪ, ಲೀಡ್ರ್ ಹಾಕೋ, ಬಕೆಟ್ ಹಿಡ್ಕೊಂಡು ರಾಜಕೀಯ ಮಾಡ್ಕೊಳ್ಳೋಕೆ ಹೇಳಿ. ನನ್ನ ಬಗ್ಗೆ ಮಾತಾಡೋ ನೈತಿಕತೆ ಇಲ್ಲ. ಅವನೇನೋ ಆ ಥರ ಚಾಲೆಂಜ್ ಇತ್ತು ಅಂದ್ರೆ ರಂಗಸ್ವಾಮಿ ಎದುರುಗಡೆ ಬರಲಿ, ರಂಗಸ್ವಾಮಿ ಎದುರುಗಡೆ ಬರಲಿ, ನನ್ನ ಋಣ ಇದೆ, ಅವನ ಋಣ ಇದೆ ಅಂತ ಹೇಳಿಸ್ತೀನಿ. ನಾನು ಹೇಳ್ತೀನಿ, ದೇವಸ್ಥಾನ ಎದುರುಗಡೆ ಹೇಳ್ತೀನಿ. ಇವತ್ತೇನು ಕಾಮೆಂಟ್ ಮಾಡ್ತಾನಲ್ಲ ಕೂತ್ಕೊಂಡು ನನ್ನ ಹತ್ರ ಬರಲಿ ಹೇಳೋಕ್ಕೆ. ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಬಾರ್ದು. ದಯಮಾಡಿ ಮನವಿ ಮಾಡ್ಕೊಳ್ತಾ ಇದ್ವಿ. ಪತ್ರಿಕಾಗೋಷ್ಠಿ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಇನ್ನೊಂದು ಪತ್ರಿಕಾಗೋಷ್ಠಿ ಮಾಡೋವಂಥದ್ದು, ಇನ್ನೊಂದು ಕೌಂಟ್ರ್ ಕೊಡೋವಂಥದ್ದು. ನಾವು ಯಾರ ಬಗ್ಗೆನೋ ಮಾತಾಡಿರ್ತೀವಿ, ಅವ್ರ ಬಗ್ಗೆ ಅದೇ ಅಂಗನವಾಡಿ ಅಕ್ಕಿ ನಾನು ಮಾಡ್ಕೊಂಡಿದ್ದೆ ಸ್ವಾಮಿ, ಅಂಗನವಾಡಿ ಅಕ್ಕಿ ನಾನು ಮಾಡ್ಕೊಂಡಿದ್ದೆ ಸ್ವಾಮಿ. ಅಂಗನವಾಡಿ ಅಕ್ಕಿ ನಾನು ಮಾಡ್ಕೊಂಡವ್ರಲ್ಲ, ಆರಾವಳಿ ನರಸಿಂಹಮೂರ್ತಿಯವ್ರು ಅವ್ರು ಮಾಡ್ಕೊಂಡಿದ್ದಾರೋ ಅಂಗನವಾಡಿ ಅಕ್ಕಿಗೆ ಸಪ್ಲೈ ಮಾಡೋವಂಥದ್ದು ಅವ್ರು ಮಾಡ್ಕೊಂಡಿದ್ದು. ನನ್ನ ಮೇಲೆ ಕೇಳ್ತೀರ ನೀವು? ನಾನು 5 ವರ್ಷಗಳ ಕಾಲ ಮಂಜಣ್ಣವ್ರ ಹತ್ರ ಇದ್ದಾಗ ನಾನು ನನ್ನ ಕೈಲಾದಷ್ಟು ಅವ್ರಿಗೆ ಹೆಲ್ಪನ್ನು ಮಾಡಿದ್ದೀನಿ, ಸಹಾಯವನ್ನು ಮಾಡಿದ್ದೀನಿ. ಅಂದರೆ ರಾಜಕೀಯವಾಗಿ ಸಹಾಯವನ್ನು ಮಾಡಿದ್ದೀನಿ. ಬೇರೆ ಬೇರೆ ನಮ್ಮದು ಅವರು ಪರ್ಸನಲ್ ಇದೆ, ನಾವು ಮಾಡಿದ್ದೀವಿ. ಅದನ್ನು ಬಿಟ್ಬಿಟ್ಟು ನೀವು ಸೋಲಿಕ್ಕೆ ಅವರೇ ಕಾರಣ ಅನ್ನೋದು ಹೌದು ಸ್ವಾಮಿ. 18ರಲ್ಲಿ ನಾವು ಒಪ್ಕೊತೀರಾ, ಎಲ್ಲಕ್ಕೆ ನಾನು ಕಾರಣ ಅಂತ ಒಪ್ಕೊತೀರ. 18ರಲ್ಲಿ 18ಕ್ಕೆ ನಾನು ಕಾರಣ, 23 ಸೋಲಿಕ್ಕೆ ನಾನು ಕಾರಣ ನೀವು ಹೇಳ್ತಾ ಇರೋಂಥದ್ದು. 23ಕ್ಕೆ ನನ್ನೊಬ್ಬಳಿ ಏನು ಸ್ವಾಮಿ? ನನಗಾಗಲೇ ಮಾರ್ಚಲ್ಲಿ ಮೇ ಎಲೆಕ್ಷನ್ ಆಯಿತು ಅನಿಸುತ್ತೆ. ಮಾರ್ಚ್ನಲ್ಲಿ ಇದೇ ಪೊಲೀಸ್ ರಾಮಣ್ಣವರು ನಾವು ಕುಮಾರಸ್ವಾಮಿ ಅವ್ರ ಹತ್ರ ಹೋಗಿ ಹೇಳ್ದೋ, ಸ್ವಾಮಿ ಪರಿಸ್ಥಿತಿ ಸರಿ ಇಲ್ಲ ಮಾಗಡಿನಲ್ಲಿ, ಈ ಥರ ಎಲ್ಲ ನಾಯಕರುಗಳೆಲ್ಲ ಬೇಜಾರು ಮಾಡ್ಕೊಂಡಿದ್ದಾರೆ, ಅಸಮಾಧಾನ ಇದೆ, ದಯಮಾಡಿ ಇದ್ರ ಬಗ್ಗೆ ಗಮನ ಕೊಡಿ ಅಂತ ಕುಮಾರಣ್ಣ ಅಂತ ಖುದ್ದಾಗಿ ನಾನು ಪೊಲೀಸ್ ರಾಮಣ್ಣವ್ರು ಇಬ್ಬರು ಹೋಗಿ ಹೇಳ್ದೋ. ನಾನು ಸರಿ ಮಾಡ್ತೀನಿ ಅಂದರು. ನಾನು ಮಂಜಣ್ಣ ಅವ್ರಿಗೆ ಹಲವಾರು ಸಾರಿ ಹೇಳಿದೆ. ಅವತ್ತೂ ನಾನು ತಾಯಿಗೆ ಲಾಡಿ ಬಿಚ್ಚ ಅಂತ ಕೆಲಸ ಮಾಡಿಲ್ಲ. ಮಂಗಡಿ ಮಾಡವನೇ, ಕೂತ್ಕಾಸಿಲ್ಲ ಅಂತೇಳಿ ನಾನು ಮಾಡಿಲ್ಲ. ನಾನು ಆವತ್ತೂ ಸಹ ನನ್ನ ಕಾಲು ನೋವಿದ್ರೂ, ನನಗೆ ಎದೆ ನೋವಿದ್ರೂ ಪ್ರತಿಯೊಂದು ಒಂಟಿ ಮನೆಗೂ ಸಹ ಕಸಬಾ ಮಾಡ್ಬೇಡಿ 2 ಹೋಬಳಿನ ತಗೊಂಡಿದ್ದು. 2 ಹೋಬಳಿನ ಸಹ ಲೀಡ್ ಕೊಟ್ಟಿದ್ದೀನಿ. ನಿಮ್ಮ ಬಿಡದಿ ಹೋಬಳಿನೇ 60,000 ಲೀಡ್ ಆಯಿತು, ಪುತ್ತೂರು ಹೋಬಳಿ ಲೀಡ್ ಆಯಿತು, ಕೂಟದಲ್ಲಿ ಲೀಡ್ ಆಯಿತು. ನನ್ನ ಹೋಬಳಿ ನಾನು ಲೀಡ್ ಕೊಟ್ಟಿದ್ದೀನಿ ಸ್ವಾಮಿ, ನಾನು ಜವಾಬ್ದಾರಿ ತಗೊಂಡಿದ್ದೆ. ನೀವು ಅದನ್ನು ಬಿಟ್ಬಿಟ್ಟು ಗೆದ್ದಾಗ ಅವ್ರು ಇರ್ತಾರೆ, ಸೋತಾಗ ನಾವಿರ್ತೀವಿ ಅಂತ ಹೇಳಿದ್ರೆ ನಾವು ಅಂಥ ತಾಯಿ ಗಂಡನ ಕೆಲಸ ಮಾಡೋಕ್ಕೆ ಹೋಗಲ್ಲ. ರಂಗಣ್ಣಿಗೆಲ್ಲ ಮಂಗಣ್ಣಿಗೆಲ್ಲ ಗೊತ್ತಾಗ್ಬಿಟ್ಟೈತೆ ಯಾವಾಗ ಎಲ್ಲೆಲ್ಲಿ ಬಕೆಟ್ ಹಿಡಿಬೇಕು, ಏನು ಮಾಡಬೇಕು ಅಂತ ಅವನು ಕಲ್ತ್ಕೊಂಡವನಷ್ಟೇ. ನಾವಲ್ಲ ಸೋಲಿಗೆ ಕಾರಣ. ಅವರ ವೈಯಕ್ತಿಕವಾದ ಡೆವಲಪ್ಮೆಂಟ್ ಏನು ಕಾರ್ಯಕರ್ತನ ಗಮನದಲ್ಲಿ ಇಟ್ಕೊಳ್ದಲ್ಲೇ ಯಾರು ಕಾಂಟ್ರಾಕ್ಟ್. ನಾನು ಇಷ್ಟು ದಿನ ಹೇಳ್ತಿಲ್ಲ ಸರ್, 5 ವರ್ಷ ಅವ್ರ ಜೊತೆ ಇದ್ದೆ, 5-7 ವರ್ಷ ಇದ್ದೆ. ಅಧಿಕಾರ MLA ಆದಾಗಿತ್ತಲ್ಲ, ಒಂದೇ ಒಂದು ಆಫೀಸರ್ಸ್ ಯಾವ್ದಾರು ಒಂದು ಆಫೀಸರ್ಸ್ ಯಾವ್ದಾದ್ರು ಟ್ರಾನ್ಸ್ಫರ್ಗೆ ಕೈ ಹಾಕಿದ್ರ ಅಂತ ಹೇಳಿ ತೋರಿಸ್ತು, ಪ್ರೂವ್ ಮಾಡಿ. ಒಂದೇ ಒಂದು ಟ್ರಾನ್ಸ್ಫರ್ ಇಲ್ಲ. 5 ಲಕ್ಷ ರೂಪಾಯಿ ಕೆಲಸ ನಾನು ಮಾಡಿದ್ದೀನಿ ಅಂತ ತೋರಿಸ್ತು. ಬರೀ 5 ಲಕ್ಷ ರೂಪಾಯಿ ಯಾವ್ದಾದ್ರು ಕಾಂಟ್ರಾಕ್ಟ್ ಕೆಲಸ ಮಾಡಿದ್ದೀನಿ ಅಂತೇಳಿ ಯಾವುದೂ ಇಲ್ಲ. ಅದಕ್ಕೆ ಹೇಳಿದ್ವಿ, ಬಿಚ್ಚಕ್ಕೆ ಹೋದ್ರೆ ಬೇಜಾರವೇ, ಸುಮ್ಮನೆ ಅವ್ರನ್ನ ಎಳಿಬೇಕಾಗುತ್ತೆ. ಈ ಕಮ್ಯುನಿಗಳಿಂದ ನಾವು ಅವ್ರನ್ನ ಎಳಿಬೇಕಾಗುತ್ತೆ. ದಯಮಾಡಿ ನಾನು ಒಳ್ಳೆತನದಲ್ಲಿ ನಾನು ಯಾವತ್ತಿಗೂ ಸಿಂಗಲ್ ರೋಡಲ್ಲಿ ಮಾತಾಡ್ತಾರಲ್ಲ. ಇವತ್ತು ಯಾಕಂದ್ರೆ ನನಗೆ ಬೇಜಾರಾಯಿತು, ನಾನು ಮಾತಾಡ್ತೆ. ಯಾಕೆಂದರೆ ನನ್ನ ಹತ್ರ ತಗೊಂಡವನ್ರಿ, ನನ್ನ ಹತ್ರ ಅನುಕೂಲ ತಗೊಂಡವ್ರಿ. ಇವನು ಅಟ್ರಾಸಿಟಿ ಕೇಸ್ ಹಾಕಿ ವಾರಗಟ್ಟಲೆ 15 ಗಂಟೆ ರೂಮಲ್ಲಿ ಇರಿಸಿದ್ದಾರೆ. ಇವ್ರಿಗೆ ಎಲ್ಲ ರೀತಿಯಲ್ಲೂ ಸಹಾಯ ತಗೊಂಡವನೇ. ಸಹಾಯ ತಗೊಂಡು ನನ್ನ ಬಗ್ಗೆನೇ ಮಾತಾಡ್ತಾರೆ. ಈ ಸಲ ಸಿಂಗಲ್ ರೋಡಲ್ಲಿ ಅಂತ ಹೇಳಿದ್ರೆ ನಮಗೆ ಬೇಜಾರಾಗಲ್ವಾ?
ಕೊಟ್ಟವ್ರಿಗೆ ಎಷ್ಟಿರ್ಬೇಕಂದ್ರೆ ಇಸ್ಕೊಂಡವ್ರಿಗೆ ಎಷ್ಟಿರ್ಬೇಕಾದ್ರೆ ಕೊಟ್ಟವ್ರಿಗೆ ಎಷ್ಟಿರಬೇಕು ಅದರಲ್ಲಿ ಹೇಳಬಾರ್ದು. ನಾವು ಕೊಟ್ಟಿದ್ದ ನಾನು ಎಲ್ಲಿಯೂ ಹೇಳ್ಕೊಳ್ಳಲ್ಲ, ಇಂಥವ್ರು ಸಹಾಯ ಮಾಡಿದೆ ಅಂತ ಹೇಳ್ಕೊಳ್ಳಲ್ಲ. ಯಾಕೆಂದರೆ ಈ ಕಮಂಗಿ ಅವರೆಲ್ಲ ಏನೇನೋ ಮಾತಾಡ್ತಿದ್ದಲ್ಲ, IBK ಅದೇನೋ ಲಾಸ್ಗಳಿದೆ, ನಿನ್ನ ಬಿಚ್ಚಲೇನಪ್ಪ, ಬಿಚ್ಚಬೇಕಂತ ಹೇಳಿ ಬಿಚ್ತೀನಿ ಸುಮಾರು ನನ್ನ ಹತ್ರ. ಅವೆಲ್ಲ ಬಿಟ್ಟುಬಿಟ್ಟು ಗೌರವಯುತವಾಗಿ ರಾಜಕೀಯ ಮಾಡ್ತಾ ಇದ್ದೀರಾ. ನಾನು ರಾಜಕೀಯ ಬಂದಾಗ ರಾಜಕೀಯ ಮಾಡೋದು, ಅದು ಬಿಟ್ಬಿಟ್ಟು ಎನಿ ಟೈಮು ಕೃಷ್ಣಮೂರ್ತಿ ಟಾರ್ಗೆಟು ಏನು ಮಾಡಿಬಿಡ್ತೀವಿ ಸರ್. ಹೌದು ರೀ, ನಾನು ಹೌದು ರೀ, ನಾನು ನಿನಗೆ ಗೊತ್ತು, ಅವನಿಗೆ ಗೊತ್ತು ಯಾರ್ಯಾರಿಗೆ ನಾನು ಬಡ್ಡಿ ಕಟ್ಟಬೇಕು, ಯಾರ್ಯಾರಿಗೆ ಸಾಲ ಕೊಡಬೇಕು ಅಂತ ಅವನಿಗೆ ಗೊತ್ತು. ಅವನು ಆಗ್ತಾನೊಬ್ಬ ಅದೇನೋ ಟೆಂಡರ್ ಕೆಲಸದ್ದು ಅಂತ ಆಗ್ತಾರೆ ರೀ. ನಾನು ಕೆಂಪೇಗೌಡ ಹಾಸ್ಪಿಟಲ್ ಚೇರ್ಮನ್ ಆಗಿದ್ದಾಗ ನನಗೆ 8 ಸೀಟನ್ನು ಭರ್ತಿ ಮಾಡ್ಕೊಳ್ಳಿಕ್ಕೆ ಕೊಟ್ಟರು. ಒಂದು ಕಾಫಿ ತಗೊಳ್ಳಿ 8 ಜನ ಕೆಲಸ ಮಾಡ್ತಾವ್ರು. ಇವತ್ತು ಬೇರೆಯವ್ರಿಗೆ ಕೆಲಸ ಕೊಡಿಸಿದ್ದೆ, ಬೇರೆ ಡೈರೆಕ್ಟ್ಗಳು ಇಡಿಸಿ ನಮ್ಮ ಹುಡುಗರಿಗೆ ಅನುಕೂಲ ಆಗಲಿ ಅಂತ ಬರೀ 1.5 ಲಕ್ಷ 2 ಲಕ್ಷ ಇಸ್ಕೊಂಡು ಕೆಲಸ ಕೊಡಿಸಿದ್ದೆ. ಅವ್ರಿಗೆ ಕಿತ್ತಾಕ್ಬಿಟ್ರಪ್ಪ, 6 ತಿಂಗಳು ಸಂಬಳ ಕೊಟ್ಟು ಕಿತ್ತಾಕ್ಬಿಟ್ರು. ಆದರೂ ನಾನು ಅವ್ರಿಗೆ ಕೊಟ್ಟಿದ್ದಂಥ ಕಾಸನ್ನ ಅವ್ರು ಕೊಡಲಿಲ್ಲ ಡೈರೆಕ್ಟ್ರುಗಳು, ನಾನೇ ಕೊಡಿಸ್ತಾ ಇದ್ದೀನಿ. ಅದನ್ನು ಹೇಳೋವಂಥದ್ದು. ಅವನ್ಯಾರೋ ಹೇಳ್ತಾನೆ ಸ್ಕ್ರಾಪ್ ಅಂತ, ನಿನ್ನ ಹತ್ರ ಯಾರಪ್ಪ ಅನ್ಯಾಯ ಆಗಿದೆ ಅಂತ ಬರಲಪ್ಪ, ಮಾಗಡಿ ತಾಲೂಕಲ್ಲಿ ಬಂದು ನೀವು ಕರ್ಕೊಂಬಂದೆ ಕೃಷ್ಣಮೂರ್ತಿಯಿಂದ ಈ ಥರ ಅನ್ಯಾಯ ಆಗಿದೆ. ನಿಮ್ಮ ನಾನು ತೋರಿಸಿ, ನಿಮ್ಮ 1000 ಅವಲ್ಲ, ನಂದು ಯಾವುದೋ 1-2 ಇರಬೇಕು, ನಿಮ್ಮ 1000 ಅವಲ್ಲ ಅಂತವು ಆಗ್ತಿರಲ್ಲ. ಫೇಸ್ಬುಕ್ ವಾಟ್ಸಪ್ಪಲ್ಲಿ ನಾಯಿ ಹೋಲಿಸ್ತಿರಲ್ಲ ರೀ. ನಮ್ಮ ನಿಯತ್ತಿಗೆ ನೀವು ಬೆಲೆ ಕಟ್ಟೋಕ್ಕಾಗಲ್ಲ, ನಾವು ನಿಯತ್ತಾಗೇ ಇದ್ದೀವಿ. ನಾಯಿಗಳು ನಿಯತ್ತು ಅಂತ ಹೇಳ್ತಿಲ್ಲ, ನಾವು ನಿಯತ್ತಾಗೇ ಇದ್ದೀವಿ. ಎಲ್ಲಿರ್ತೀವೋ ಅಲ್ಲಿ ನಿಯತ್ತಾಗಿರ್ತೀವಿ. ನಿಮ್ಮ ಥರ ಚಮಚಾಗಿರಿ ಮಾಡ್ಕೊಂಡು ಎದ್ದಕ್ಕೆ ಸಿಗ್ತದೆ ಅಂತ ಓಡ್ಬಾರ್ದು, ಅವೆಲ್ಲ ಮಾಡಲ್ಲ. ನಾವು ನಿಯತ್ತಾಗಿರ್ತೀವಿ. ನಾನು ಮನವರಿಕೆ ಕೈ ಮುಗಿದು ಕೇಳ್ಕೊತೀನಿ. ನಾನು JDS ನಾಯಕರಿಗೆ ನಾನು ಯಾರಿಗೂ ತೇಜೋವಧೆ ಮಾಡಬೇಕು ಮಾತಾಡಬೇಕು ಅನ್ನೋದಲ್ಲ. ನೀವು ನನ್ನ ಬಗ್ಗೆ ಯಾಕೆ ತೇಜೋವಧೆ ಮಾತಾಡ್ಬೇಕು ಗೊತ್ತಿಲ್ಲ. ಏನಾರ ಇದ್ದರೆ ಇನ್ಮೇಲೆ ಚರ್ಚೆ ಮಾಡಬೇಕಾ, ನನ್ನ ಬಗ್ಗೆ ಏನಾರು ಹೇಳಬೇಕಾ, ಬನ್ನಿ ರಂಗಸ್ವಾಮಿ ದೇವಸ್ಥಾನ ಫಿಕ್ಸ್ ಮಾಡಿ, ಸೋಮೇಶ್ವರ ದೇವಸ್ಥಾನ ರೋಟಿ ಫಿಕ್ಸ್ ಮಾಡಿ. ನಾನೇನಾದ್ರು JDS ಅಲ್ಲಿ ಇದ್ದಾಗ ಮೋಸ ಮಾಡಿದ್ದೀನಿ ಅಂದರೆ ಕರೀರಿ, ನಾನು ಒಬ್ಬನೇ ಬರ್ತೀನಿ, ನೀವು ಕರೀರಿ. ಏನು ಮೋಸ ಮಾಡಿದ್ದೀನಿ ಅಂತ ಹೇಳಿ ತೋರಿಸಿ, ನೀವು ಪ್ರೂವ್ ಮಾಡಿ. ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು ಬೇಡ ಅಂತ ನನ್ನ ಮನವಿ. ಇದೇ ಅವರು JDS ಅವರು ಸುಖ ಸುಮ್ಮನೆ ನಿಮ್ಮ ಮೇಲೆ ಆರೋಪ ಮಾಡ್ತಾರೆ ಅಂತೀರಾ ಸರ್? ಏನಾದ್ರು ಪ್ರೂಫ್ ಇದ್ರೆ ಹೇಳಿ ಸರ್, ನನ್ನ ಹತ್ರ ಪ್ರೂಫ್ ಇದ್ರೆ ಹೇಳಿ ಸರ್. ಎಲ್ಲ ಮಂಜಣ್ಣ ಅವ್ರಿಗೆ ಮಂಜಣ್ಣ ಅವರು ಸಾಕಷ್ಟು ಸರ್, ಮಂಜಣ್ಣ ನನಗೆ ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನು ಕೊಟ್ಟಿದ್ರು. ಆದರೆ ಯಾವುದೇ ರೀತಿಯಲ್ಲಿ ನಾನು ಅವ್ರ ಹತ್ರ ಕೈಯೊಡ್ಡಿ ಚುನಾವಣೆ ಮಾಡಿಲ್ಲ. ನನ್ನ ಸ್ವಂತ ದುಡ್ಡಿಂದ ನಾನು ಚುನಾವಣೆ ಮಾಡ್ಕೊಟ್ಟಿದ್ದೀನಿ. ಅದು ಪ್ರೂಫ್ ಐತೆ. ಯಾವುದಾದ್ರು ಒಂದು ಕಾರ್ಯಕ್ರಮ ಮಾಡಿದ್ರೆ ನಾನೇ ಮಾಡ್ತಾಯಿದ್ದೀನಿ, ನಿಂತ್ಕೊಂಡು ಮಾಡ್ತಾಯಿದ್ದೀನಿ. ಇವತ್ತೇನು ಬಾಲಣ್ಣ ಹತ್ರ ಮಾಡ್ತಾಯಿದ್ದೀನಿ, ಅವತ್ತು ಮಾಡ್ತಾಯಿದ್ದೆ. ನನ್ನ ಹತ್ರ ಪ್ರೂಫ್ ಐತೆ. ಇವರೆಲ್ಲ ಹೇಳ್ಕೊತಾರಲ್ಲ, ಇವ್ರೇನು JDS ಪಕ್ಷಕ್ಕೆ ಇವರೆಲ್ಲ ಮಾಡಿದ್ದಾರೆ, ನಾನೇನು ಮಾಡಿದ್ದೀನಿ. ಈ ಮಂಗಡಿ ಎಷ್ಟು ಮಾಡೋಣ ಅಂತ ಹೇಳ್ರಿ. JDS ಪಕ್ಷಕ್ಕೋಸ್ಕರ ನಾನು ಬಿಡ, ಅದು ಯಾವುದೋ VSS ಲಕ್ಷ ಪಾಪ ನಾನು ಬೆಡ್ತಾಸಿ ಪಡೆ ಮಂಜಣ್ಣ ಬಂದು ಏನೋ ಒಂದು ಅಧಿಕಾರ ಇಟ್ಕೊಟ್ಟ ಅಂದ್ಬಿಟ್ಟು ಓಡಾಡ್ತಾರಲ್ಲ, ಇವನು ಅಧ್ಯಕ್ಷ ಸಿಕ್ಬಿಟ್ಟೈತೆ ಅಂತ ಹೇಳಿ ಫಸ್ಟ್ ಅವನು ನ್ಯಾಯ ಕೊಡಿಸಿಬಿಟ್ಟ. ಅಧ್ಯಕ್ಷರಿಗೆ ಅವ್ರು ಸಿಗ್ಬೇಕಾದ್ರೆ ಕಿತ್ಕೊಂಡು ಅದೇ ನನಗೆ ಕೋತಿಕಾಯಿ ಗುರುಬಂಜಿ ಸಿಕ್ಬಿಟ್ಟು ಮಾಣಿಕ ಸಿಕ್ಬಿಟ್ಟು ಹೆಗಡಾಡ್ತೀರಪ್ಪ, ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಫಸ್ಟು ನಮ್ಮ JDSನವರು. ಟೀಕೆ ಮಾಡೋರ್ಗೆ ಏನು ಉತ್ತರ ಹೇಳ್ತೀರಾ ಸರ್? ಸರ್, ಟೀಕೆ ಮಾಡೋದು ನ್ಯಾಯಯುತವಾಗಿ ಮಾಡಲಿ ಸರ್. ಸುಮ್ಮನೆ ಯಾವಾಗಲೂ ಪ್ರೆಸ್ ಮೀಟ್ ಕರೆದು ಸಿಂಗಲ್ ರೋಡಲ್ಲಿ ಮಾತಾಡೋದು. ಈಗ ನಾವು ಸಿಂಗಲ್ ರೋಡಲ್ಲಿ ಮೇಲೆ ಮಾತಾಡಬೇಕಾಗ್ತದೆ. ನಾನು ಯಾರೇ ಆಗಲಿ ಮನವರಿಕೆ JDS ನಾಯಕರು ಮನವರಿಕೆ ಮಾಡಿಕೊಡೋದು. ನಾನು JDS ಪಕ್ಷದಲ್ಲಿದ್ದಾಗ ನಾನೇನಾದರೂ ಎತ್ತು ತಾಯಿಗೆ ಲಾಡಿ ಬಿಚ್ಚೋ ಕೆಲಸ ಮಾಡಿದರೆ, ನಿಮಗೆ ತೇಜೋವಧೆ ಮಾಡೋ ಕೆಲಸ ಮಾಡಿದರೆ ಕರೀರಿ ದೇವಸ್ಥಾನದಲ್ಲಿ, ನಾನು ಒಬ್ಬನೇ ಬರ್ತೀನಿ, ಉತ್ತರ ಕೊಡ್ತೀನಿ. ಅದ್ರ ಬಿಟ್ಟು ಇನ್ನೂ ಸಲ್ಲದ ಆರೋಪಗಳನ್ನ ಮಾಡಿಬಿಡಿ. ಈಗ ನಿಮ್ಮ ಮೇಲೆ ಕೇಸ್ ಆಗ್ತಾರೆ ಅಂದ್ಬಿಟ್ಟು ನೀವು ಕಾಂಗ್ರೆಸ್ ಬಂದಿದ್ರೆ ನಾನು 16ರಲ್ಲೇ ಕೇಸ್ ಆಗ್ತಾರೆ. ನೀವು 16ರಲ್ಲೇ ಕೇಸ್ ಆಗಿದ್ರಿ. ನಂದು 15 ಕೇಸ್ ಆಗಿದ್ದು. ನಂದು DC ಬ್ಯಾಂಕಲ್ಲಿ 15 ನನ್ನ ಮೇಲೆ ಕೇಸ್ ಹಾಕಿದ್ರು. ಅವತ್ತು ಬಾಲಣ್ಣ ಜೊತೆ ಬಾಲಣ್ಣ MLA ಆಗಿದ್ರು, ಅವ್ರ ಜೊತೆ ಇರ್ಬೋದಾಗಿತ್ತಲ್ಲ. ನೀವು ಜೊತೆ ಯಾಕೆ ಕೊಟ್ಟು ಬಂದೆ ಹೇಳಿದ್ನಲ್ಲ. ನಾನು 5 ವರ್ಷದಲ್ಲಿ 16ರಲ್ಲಿ ನಾನು ಬಂದಿದ್ದು 25 ತನಕ ನಾನು ಜೊತೆ ಇದ್ದೀನಿ. 23 ಎಲೆಕ್ಷನ್ ಆಗತಕ್ಕ ಜೊತೆಲಿ ಇದ್ದೀನಿ. ಒಂದೇ ಒಂದು ದಿವಸ ಮಂಜಣ್ಣನ ಕೇಳಿ, ಯಾವತ್ತಾರು ಕೃಷ್ಣಮೂರ್ತಿ ಬ್ಯಾಂಕ್ಗೆ ನಿಮ್ಗೆ ಅನುಕೂಲ ಆಗಲಿ ಅಂತ ಯಾರ ಕಲರ್ ಫೋನ್ ಮಾಡಿಸ್ರೋ ಒಬ್ಬ ಅಧಿಕಾರಿಗೆ. ಇವತ್ತು ಬಾಲಣ್ಣ ಹತ್ರ ಬಂದಿದ್ದೀನಿ. ಬಾಲಣ್ಣ ಹತ್ರ ಬಂದ ತಕ್ಷಣ ಬಾಲಣ್ಣ ಹತ್ರ ಅಷ್ಟೇ, ಬಾಲಣ್ಣ ಯೂಸ್ ಮಾಡ್ಕೊಳಕ್ಕೆ ಹೋಗಿಲ್ಲ ಸರ್. ಏನಿದೆ ಕೋರ್ಟಲ್ಲಿದೆ, ನಡೀತಾ ಇದೆ. ತಪ್ಪಿತಸೋದು ಏನಾಗುತ್ತೋ ಅದು ಅನುಭವಿಸೋಕೆ ರೆಡಿ ಇದ್ದೀವಿ. ಕಾನೂನು ತಲೆ ಬಾಗ್ತೀವಿ. ಅದನ್ನು ಬಿಟ್ಬಿಟ್ಟು ಇವನು IBK, ಇವನು ಯಾವ IBK ಅಂತ ಗೊತ್ತೇ ಇಲ್ಲ. ಇವರಿಗೆ ಒಳಗಳು ಬೇರೆ ಇವೆ ಹೇಳಕ್ಕೆ. ಅವಾಗ ಹೇಳ್ಬಿಡ್ತೀವಿ IBK ಅಂತ ಪ್ರಸ್ತಾಪ ಮಾಡ್ತೀವಿ. ರಂಗಣ್ಣೆ ಅಲ್ಲ, ಕಾಂಗ್ರೆಸ್ ಲೀಡರ್ಗಳೇ, ಕಾಂಗ್ರೆಸ್ ಪ್ರಮುಖ ಲೀಡರ್ಗಳೇ ಅಂತ ಅವ್ರು ಹೇಳೋದು. ಸರ್, ಯಾರೂ ಇಲ್ಲ ಸರ್. ಯಾರು ಕಾಂಗ್ರೆಸ್ ಲೀಡರ್ಗಳು ಯಾರು IBK ಅಂತ ನನಗೆ ಆವತ್ತು ಆತ್ಮೀಯತೆ. ಸರ್, ಇವಾಗ ಬಾಲಣ್ಣ ಹತ್ರ ಇದ್ದವರಲ್ಲ, ನನಗೂ ಆತ್ಮೀಯತೆ ಇದ್ದವ್ರೆ. ಯಾರು ಏನು ಆ ಥರ ಕೆಟ್ಟದಾಗಿ ಮಾತಾಡಿದವರಲ್ಲ. ಈಗ ಸೃಷ್ಟಿ ಮಾಡ್ಕೊಳ್ತಾ ಇರೋದು, ಹೊಸ್ದಾಗಿ ಬಂದಿರೋದು ಇದು. ಮಂಗಣ್ಣಿ ಹೊಸ್ದಾಗಿ ಕ್ರಿಯೇಟ್ ಮಾಡಿರೋದು. ಎಷ್ಟು ನಿಯಂತ್ರಣೆ ಮಾಡೋದೋ ಗೊತ್ತಿಲ್ಲ, ಇಲ್ಲ ಯಾರನ್ನ ಹೇಳ್ಕೊಳ್ಳೋದೋ ಗೊತ್ತಿಲ್ಲ. IBK ಅನ್ನೋ ಪದ ಈಗ ಹೊಸ್ದಾಗಿ ಇಂಕ್ಲೂಡ್ ಮಾಡ್ಕೊಂಡಿರೋದು ಮಂಗಣ್ಣಿ. ಮೊದಲು ಗೊತ್ತಿಲ್ಲ ಅವ್ರಿಗೆ, ಈಗ ಮಾಡ್ಕೊಂಡಿರೋವಂಥದ್ದು. ಸರ್, ಈಗ ಅವ್ರ ನಾಯಕರ ಬಗ್ಗೆ ಮಾತಾಡೋದು ಸರಿ ಇಲ್ಲ ಅಂದ್ಬಿಟ್ಟು ಒಂದು ಎಚ್ಚರಿಕೆ ಕೊಡಕ್ಕೆ
ಸರ್ ನಾಯಕರ ಬಗ್ಗೆ ನಾವ್ಯಾಕೆ ಸರ್ ಮಾಡ್ಕೊಂಬೋಣ? ನಾವು ಕೆಲ್ಕಕ್ಕೆ ಹೋಗಲ್ಲ ಸರ್. ನಮ್ಮ ನಾಯಕರ ಬಗ್ಗೆ ನಮ್ಮ ಬಗ್ಗೆ ಮಾತಾಡಿದಾಗ ನಾವು ಸುಮ್ಮನೆ ಇರಲ್ಲ ಸರ್. ಅವ್ರ ನಾಯಕರ ಬಗ್ಗೆ ಅನ್ನಿಸ್ತಿಲ್ಲ ನಾವು ಯಾಕೆ ಮಾತಾಡೋಣ? ನಾವು ಹೋದ್ಸಲ ಕಳೆದ ಬಾರಿ ಪ್ರೆಸ್ ಮೀಟ್ ಮಾಡಿದಾಗ ಏನೋ ಮಾತಾಡಿದ್ವಾ? 18ರಲ್ಲಿ ಕೇಸ್ ಇತ್ತು ಹೋಗ್ಬಿಟ್ಟದೆ ಅಂತ ಪ್ರಚಾರ ಮಾಡ್ತಿದ್ರು. ಯಾರೋ ಇದೇ ಜಗಳಿ ಕೃಷ್ಣಪ್ಪನವರು ಯಾವುದೋ ಸೋಮೇಶ್ವರ ದೇವ್ರಿಗೆ ಹೋಗ್ಬಿಟ್ಟೈತೆ ಅಂತ ಪ್ರಚಾರ ಮಾಡ್ತಿದ್ರು. ನಾವು ಹೇಳಿದ್ವು 18ರಲ್ಲಿ ಎ ಮಂಜಣ್ಣ ಇದ್ರಪ್ಪ MLA ಆಗಿ, ಎ ಮಂಜಣ್ಣವರೇ ಇದ್ರು. ಅವತ್ತು ಸಹ ಅವರೇನು ಮನೆಗೆ ತಗೊಂಡೋಗಿಲ್ಲ, ಅಕೌಂಟಲ್ಲೇ ಇತ್ತಪ್ಪ ಅಂತ ಹೇಳಿದ್ ಬಿಟ್ಟರೆ ಅದನ್ನು ಡಿಫೆಂಡ್ ಮಾಡಿದ್ವಿ ನಾವು. 18ರಲ್ಲಿ ಎ ಮಂಜಣ್ಣ ತಗೊಂಡೋಗ್ಬಿಟ್ಟಾರ ದುಡ್ಡು ಅಂತೇನು ಹೇಳಿದ್ವಾ? ಯಾಕಿಲ್ಲ ಸರ್ ಆರೋಪ ಮಾಡ್ತೀರ? ನಾವೇನು ಹೇಳಿಲ್ವಲ್ಲ. ಅವತ್ತು ಕೇಳಿದ್ದು ಬಹಿರಂಗ ಚರ್ಚೆಗೆ ಕರೆದಿದ್ದಾರೆ ಸರ್ ಅಂತ ಹೇಳಿದಾಗ ನಾವು ರೆಡಿ ಇದ್ದೀವಿ ಅಂತ ಹೇಳಿದ್ವು. ಅದನ್ನು ಬಿಟ್ಟರೆ JDS ನೋಡಿ ಯಾರು ನಾವು ಅಷ್ಟು ಜನ ಕೂತ್ಕೊಂಡು ಮಾತಾಡೋದಲ್ಲಪ್ಪ, ನಾವ್ಯಾರು ಮಾತಾಡಿಲ್ವಲ್ಲ. JDS ತೇಜೋವಧೆ ಮಾಡಿದ್ವಲ್ಲ. ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಜಗಳಿ ಕೃಷ್ಣಪ್ಪನವ್ರಿಗೆ ಡೆವಲಪ್ಮೆಂಟ್ಗೆ ಅವಕಾಶ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಹಾಸ್ಪಿಟ್ಲ್ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡಿ, ಕೋರ್ಟ್ ಆರ್ಡರ್ ಇದೆ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಅದನ್ನ ಬಿಟ್ಟು ನಾವೇನು ಮಾತಾಡೇ ಇಲ್ಲ. ಇವತ್ತಿಗೂ ಅಷ್ಟೇ ಸರ್, ನಾವು ಅವ್ರ ಬಗ್ಗೆ ಚಟಾಚಾರ ಎತ್ತೋದಿಲ್ಲ ಸರ್. ನಮ್ಮ ಬಗ್ಗೆ ಎತ್ತಿದಾಗ ಏನಾರು ಇದ್ರ ಪ್ರೂಫ್ ಬಂದು ಮಾತಾಡಲಿ. ನಮ್ಮ ನಾಯಕರ ಬಗ್ಗೆ ನಮ್ಮ ಬಗ್ಗೆ ಮಾತಾಡಿದಾಗ ನಾವು ಸುಮ್ಮನೆ ಇರಲ್ಲ ಸರ್, ನಾವು ಮಾತಾಡಲೇಬೇಕಾಗಿದೆ. ಈಗ ಕೆಂಚೇಗೌಡರು ಗಲಾಟೆ ಆದ ವೇಳೆ ಒಂದು ಆಫೀಸರ್ ಕುಂತ್ಕೊಂಡ್ರೆ ಬರಲಿಲ್ಲ ಅಂತ. ಯಾರು? ಕೆಂಚೇಗೌಡರು ಗಲಾಟೆ ಆಯ್ತು ಹಾ. ಟೈಮಲ್ಲಿ ಹಾಂ, ನೀವು ಹೋಗ್ಲಿಲ್ಲ ಅಂತ. ಯಾರು? ನೀವು? ನಾನಾ? ಯಾವ ಕೆಂಚೇಗೌಡರು? ಕೆಂಚೇಗೌಡರು ಗಲಾಟೆ ಆದಲ್ಲ ಸರ್ ಮೊನ್ನೆ. ಈಗ ಒಂದೂವರೆ ವರ್ಷದಿಂದ ಸೋಲೂರು ಯಾವುದೋ ಇದೇ ಕೇಸಲ್ಲಿ ಗಲಾಟೆ ಆಯಿತು. ಅವಾಗ ಸರ್ ಚುನಾವಣೆ ನಾನು ಜಿಲ್ಲಾ ಪಂಚಾಯತಿ ಅವ್ರಿಗೆ ಮರಳು ಗಲಾಟೆ ಆಯಿತು. ನಾನು ಅವಾಗ ಮಂಜಣ್ಣನ ಜೊತೆನೇ ಇದ್ದೆ. ಕಲ್ಯಾಣದಲ್ಲಿ ನನಗೆ ಗಲಾಟೆ ಆಯಿತು. ಯಾರಿಗೆ? ನನಗೂ ಮತ್ತೆ ಅರುಣ, ನಮ್ಮ ಊಜ್ಗಲ್ ಅರುಣನಿಗೂ ನನಗೂ ಗಲಾಟೆ ಆಯಿತು. ಇದೇ ವಿಷಯದಲ್ಲಿ ಗಲಾಟೆ ಆಯಿತು. ಆಫೀಸಲ್ಲ, ನಾನು ಅಲ್ಲೇ ಹೋಗಿದ್ದೆ. ಇಲ್ಲಿ ಸ್ಟೇಷನ್ ಹತ್ರನೇ ಇದ್ದೆ. ನಾನು ಏನು ಬಿಡೋದನಲ್ಲ, ಸ್ಟೇಷನ್ ಹತ್ರನೇ ಇದ್ದೆ. ಅವತ್ತು ಸಹ ಸಣ್ಣ ಇನ್ನೊಂದು ಗಲಾಟೆ ಆಯ್ತಪ್ಪ. ನಮ್ಮ ಬಾಲರಘು ಅವ್ರ ಕೇಸಲ್ಲಿ ಗಲಾಟೆ ಆಯ್ತಪ್ಪ. ಅವತ್ತು ನಾನೇ ನಿಂತಿದ್ದಪ್ಪ. ಹಾಂ, ಓಡೋಗುವಂಥ ಜೈಮನ್ ಅಲ್ಲ ಸರ್ ನಂದು. ಓಡೋಗುವಂಥ ಜೈಮನ್ ಅಲ್ಲ. ಇವ್ನು ಬೇಕಾದ್ರೆ ಕಿತ್ತಾಕ್ ಓಡೋಗ್ಬಿಡ್ತಾರೆ. ಯಾರು ಹೇಳಿದ್ರು ಅದನ್ನ? ನಾನು ಓಡೋಗುವಂಥ ಜೈಮನ್ ಅಲ್ಲ ಸರ್. ನಾನು ಫೇಸ್ ಮಾಡೋವಂಥ ಜೈಮನ್ ಅನ್ನೋದು. ಕಷ್ಟ ಸುಖ ಇರ್ಬೋದು, ಫೇಸ್ ಮಾಡ್ತೀನಿ. ನಾವು ಓಡೋಗುವಂಥ ಜೀವನ ಅಲ್ಲ. 2 ಕೇಸಲ್ಲೂ ನಾನೇ ಇದ್ದೆ ಅವತ್ತು. ಸುಮ್ಮನೆ ಇಲ್ಲ ಸಲ್ಲದ ಆರೋಪ ಯಾಕೆ ಮಾಡ್ತಾರೆ? ಕೆಂಚೇಗೌಡರ ಕೇಸಲ್ಲಿ ನಂದು ಗಲಾಟೆ ಆಗಿತ್ತು. ಅವತ್ತು ಕಲ್ಯಾಣ ಸರ್ಕಲ್ ಗಲಾಟೆ ಆಗಿತ್ತು. ಗಲಾಟೆ ಮುಗಿಸ್ಕೊಂಡು ನಾವು ಬಂದು ಅಷ್ಟು ಅವರು ಬಂದರು. ನಾವು ಅಲ್ಲೇ ಇದೆ, ಸ್ಟೇಷನ್ ಹತ್ರ ಇದೆ. ಯಾರಿಗೂ ಅನರ್ಹಗೊಳಿಸಿದ್ದು ಮತ್ತೆ 2 ವರ್ಷ ತಮಾಜಿಯವರು ಸರ್ ರಾಜಕೀಯ ಇದ್ದಾಗ ಮಾಡಲೇಬೇಕಾಯ್ತದೆ. ನಾವೆಲ್ಲಿರ್ತೀವೋ ಅಲ್ಲಿ ರಾಜಕೀಯ ಮಾಡಲೇಬೇಕಾಯ್ತದೆ. ವಿರೋಧ ಆದಾಗ ಮಾಡಲೇಬೇಕಾಯ್ತದೆ. ನಮ್ಮ ಅಣ್ಣ ಹೌದು, ನನ್ನ ಎದುರುಗಡೆ ಅವ್ರ ಎದುರುಗಡೆ ಸೋತಿದ್ದೆ. ನಮ್ಮ ಮನೆ ಬರ ಸೋತ್ಮೇಲೆ ಮಾಡಬೇಕಲ್ಲ ಸರ್. ಐಡಿಯಾ ಕೊಟ್ಟರೆ ಮಂಗನಿಗೆ ಕೇಳಿ, ಅವ್ನು ಮಂಗನಿಗೆ ಕೇಳಿ ಯಾರು ಐಡಿಯಾ ಕೊಟ್ಟರು ಅಂತ ಹೇಳಿ. ತಮಾಜಿಯವ್ರ ಮೇಲೆ ಕೇಸ್ ಮಾಡಿಸ್ತಾರೆ ಯಾರು ಅಂತ ಕೇಳಿ. ತಮಾಜಿ ಮೇಲೆ ಡಿಸ್ಕ್ವಾಲಿಫಿಕೇಶನ್ ಮಾಡಿಸ್ತಾರಲ್ಲ, ಯಾರು ಮಾಡಿಸ್ತಾರೆ ಅಂತ ಕೇಳಿ ಅವ್ರಿಗೆ ಗೊತ್ತಿಲ್ಲ ಮಂಗನಿಗೆ. ಸರ್ ಬಾಯಿ ಬಿಟ್ಟು ಹೇಳೋದು ಬೇಡ, ಒಬ್ಬರು ಎಳೆಯೋದು ಬೇಡ. ಈಗ ಇಷ್ಟೆಲ್ಲ ಚರ್ಚೆಯಿಂದ ಜನಸಾಮಾನ್ಯರಲ್ಲಿ ತಾಲೂಕುಗಳಲ್ಲಿ ಏನಾದರೂ ಶಾಶ್ವತ ಉಪಯೋಗ ಆಗುತ್ತೆ ಸರ್? ಏನಿಲ್ಲ ಸರ್. ಇಲ್ಲಿಗಲ್ ಸರ್ ಈಗ ಗುರುಗಳೇ ಬೇಜಾರು ಮಾಡ್ಕೋಬೇಡಿ. ಇವೆಲ್ಲ ಅನ್ನೆಸೆಸರಿ. ಇವೆಲ್ಲ ವರ್ಡ್ಗಳು ನಾನು ಯಾವತ್ತೂ ಪಾಪ ಎಲ್ಲರಿಗೂ ಗೌರವ ಕೊಟ್ಟು ಮಾತಾಡೋಂಥವ್ರು. ನಾನು ಯಾವತ್ತೂ ಮಾತಾಡ್ತಿರಲಿಲ್ಲ. ಯಾವ ಥರ್ಡ್ ಕ್ಲಾಸ್ ಏನು ಮಾತಾಡಿದ್ನೋ ಅವಾಗ ಮಾತಾಡ್ತಾ ಇದ್ರು ಅಷ್ಟೇ ಬಿಟ್ಟು ಯಾರಿಗೂ ಮಾತಾಡಿದ್ರಲ್ಲ. ಇವತ್ತಿಗೂ ಸಿಕ್ಕಿದ್ರೆ ಎಲ್ಲರೂ ಸಹ ಗೌರವಯುತವಾಗಿ. ಅವ್ನು ರಂಗಣಿ ಅವನಲ್ಲ ಸರ್, ಎಷ್ಟು ಗೌರವಯುತವಾಗಿ ನೋಡ್ಕೊತಾ ಇದೆ ಗೊತ್ತಾ? ಎಲ್ಲೇ ಸಿಕ್ಕಿದ್ರು ಸರ್ ಪಕ್ಷ ಇರ್ತದೆ. ಏನೋ ನಾವು ಹೋಗಿದ್ದೀವಿ, ಇವತ್ತು ಪಕ್ಷ ಇದ್ದೀವಿ, ಸಿಕ್ಕಿದ್ರು ನಾನು ಮಾತಾಡ್ಸ್ಕೊಂಡು ಕಾಫಿ ಕುಡ್ಕೊಂಡು ಎದ್ದು ಹೋಗ್ತಿದ್ದೋ. ಈ ಥರ ಬಕೀಟ್ ರಾಜಕೀಯ ಮಾಡ್ತಾರೆ. ನಮಗೇನು ಗೊತ್ತು? ಈ ಥರ ಸಿಂಗಲ್ ರೋಡಲ್ಲಿ ಮಾತಾಡ್ತಾರೆ ಅಂದಾಗ ನಾವು ಅಂತ ಆನ್ಸರ್ ಕೊಡಬೇಕಲ್ಲ ಸರ್. ನಾವು ಜನಗಳಿಗೆ ಆನ್ಸರ್ ಕೊಡಬೇಕಲ್ಲ. ಹೌದು, ಏನೋ ಕೃಷ್ಣಮೂರ್ತಿ ಆಗ್ಬಿಡೋದಪ್ಪ ಅಂತ ಅನ್ಕೋತಾರೆ. ನಾನು ಹೇಳ್ತಾ ಇರೋಂಥದ್ದು, ನಾವು ಮೊನ್ನೆ ಪ್ರೆಸ್ ಮೀಟ್ ಮಾಡಿರೋಂಥದ್ದು ಗೌರವಯುತವಾಗಿ ದಯಮಾಡಿ ಅವಕಾಶ ಮಾಡಿಕೊಡಿ. ಡೆವಲಪ್ಮೆಂಟ್ ಆಯ್ತದೆ. ಒಂದು ಹಾಸ್ಪಿಟ್ಲು 100 ಬೆಡ್ಡಿನ ಹಾಸ್ಪಿಟ್ಲ್ ಆದರೆ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ. ಬಡವರು ಯಾವುದೇ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ. ಎಲ್ಲರಿಗೂ ಒಂದು ಎಲ್ಲರಿಗೂ ಸೌಲಭ್ಯ ಸಿಗುತ್ತೆ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡಿ ಮನವರಿಕೆ ಮಾಡಿಕೊಟ್ಟು. ನಾವು ರೌಡಿಸಮ್ ಮಾಡಲಿವಲ್ಲ ಅವತ್ತು. ಯಾರನ್ನ ಸರ್? ರೆಡಿ ಇದ್ದೀವಿ ಸರ್. ಡೆವಲಪ್ಮೆಂಟ್ ವಿಷಯದಲ್ಲಿ ಇವತ್ತಿಗೂ ರೆಡಿ ಇದ್ದೀವಿ ಸರ್. ಟ್ರೈ ಮಾಡ್ತೀವಿ ಸರ್. ಅದನ್ನು ಟ್ರೈ ಮಾಡ್ತೀವಿ. ಪಾಪ ಅವ್ರನ್ನ ಅಷ್ಟು ಬಗ್ಗೆ ಮಾತಾಡಿದ್ರೆ ಪಾಪ ಅವ್ರೇನು ಚಕಾರ ಎತ್ತಿಲ್ಲ. ಅವ್ರೇನೋ ಬಂದಿದ್ದಾರೆ, ಕೇಳ್ಕೊಂಡಿದ್ದಾರೆ, ಹೋಗಿದ್ದಾರೆ. ಅವ್ರ ಬಗ್ಗೆ ಗೌರವ ಇದೆ ನಮ್ಗೆ ಇವತ್ತು. ಟ್ರೈ ಮಾಡ್ತೀವಿ ಸರ್. ಮಾತಾಡೋದು ಟ್ರೈ ಮಾಡ್ತೀವಿ. ಡೆವಲಪ್ಮೆಂಟ್ ವಿಷಯದಲ್ಲಿ ನಾನೇ ಟ್ರೈ ಮಾಡ್ತೀವಿ ಸರ್. ಈಗ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಬಾಲಕೃಷ್ಣ ಅವ್ರ ನಾಯಕತ್ವವನ್ನು ಒಪ್ಕೊಂಡು ನೀವು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿದ್ದೀರಾ? ಹೌದು ಸರ್.
ನಿಮಗೆ ತಲೆ ಉಳಿಸ್ಕೊಳ್ಳೋದಕ್ಕಲ್ಲ. ನನಗೆಲ್ಲ ಸರ್ ತಲೆ ಉಳಿಸ್ಕೊಳ್ಳೋ ಅವಶ್ಯಕತೆ ಇಲ್ವಲ್ಲ ಸರ್. ಏನು ತಲೆ ಉಳಿಸ್ಕೋಬೇಕು ನಾನು? ನನಗೆ ಯಾವುದೋ ಬ್ಯಾಂಕಿಂದು 16ರಲ್ಲಿ ಕೇಸ್ ಆಗಿತ್ತು ನಂದು. 16ರಲ್ಲಿ ಕೇಸ್ ಆಗಿತ್ತು. ಕುಮಾರಣ್ಣ ಅವತ್ತು ಕಾಂಗ್ರೆಸ್ ಪಕ್ಷ ಇತ್ತು ಆಯ್ತಾ. ಯಾವತ್ತು ಮಂಜಣ್ಣನ ಕರ್ಕೊಂಡೋಗಿ ಹೇಳಿಸಿ ನನಗೆ ತಲೆ ಉಳಿಸ್ಬಿಡಿ ಸ್ವಾಮಿ, ನನ್ನ ಆಸ್ತಿ ಉಳಿಸ್ಬಿಡಿ ಸ್ವಾಮಿ ಅಂತ ಹೇಳಿಸ್ತೋರಲ್ಲ. ನೆಕ್ಸ್ಟ್ ಕುಮಾರಣ್ಣ ಬಂದರು. ಕುಮಾರಣ್ಣ ಹತ್ರ ಹೋಗಿ ಕುಮಾರಣ್ಣ ನನ್ನ ತಲೆ ಹೋಗ್ತದೆ ಉಳಿಸು ಕುಮಾರಣ್ಣ ಅಂತ ಹೇಳಿದವರಲ್ಲ. ನಾನು ಯಾವತ್ತೂ ಇಲ್ಲ. ನಂದು ಏನಿದೆ ಕಾನೂನಾತ್ಮಕ ಹೋರಾಟ ಮಾಡಬೇಕು, ಮಾಡ್ತಾ ಇದ್ದೀವಿ. ಅದೇನು ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೆ ಅದಕ್ಕೆ ತಲೆ ಬಾಗ್ತೀವಿ. ತಲೆ ಉಳಿಸ್ಕೊಳ್ಳೋಕೆ ಏನು ಬರ್ತದೆ? ತಲೆ ಉಳಿಸ್ಕೋಬೇಕು ಅನ್ನೋಂಗಿದ್ರೆ ಅವತ್ತೇ ಬಾಲಣ್ಣ ಕೈ ಕಾಲು ಇಟ್ಕೊಂಡು ನಿನ್ನ ಜೊತೆನೇ ಇರ್ತೀನಿ ಬಾಲಣ್ಣ ಅಂತ ಇರ್ಬೋದಾಗಿತ್ತು. ಇವ್ರ ಹತ್ರ ಯಾಕೆ ಬರ್ತಾ ಇದ್ದೀರಿ ನಾನು? ಅಂಥ ಅವಶ್ಯಕತೆ ನನಗಿನ್ನೂ ಬಂದಿಲ್ಲ ಸರ್. ಕಾನೂನು ಮೊರೆ ಹೋಗಿದ್ದೀನಿ, ಕಾನೂನಿದೆ. ಕಾನೂನಾತ್ಮಕ ಏನಾಗುತ್ತೆ ಅದು ತಲೆ ಬಾಗ್ತೀವಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.